ಗೌರಿಬಿದನೂರು ತಾಲೂಕಿನ ಅಲಕಾಪುರ ಶ್ರೀ ಚನ್ನಸೋಮೇಶ್ವರ ದೇವಾಲಯ ಆವರಣದಲ್ಲಿ ನಂದಿ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ಆರ್ಯವೈಶ್ಯ ಮಂಡಳಿ ಪ್ರಧಾನ ಕಾರ್ಯದರ್ಶಿ ಬಿಆರ್ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಶ್ರೀ ಚೆನ್ನಕೇಶ್ವರ ದೇವಾಲಯದ ಆವರಣದಲ್ಲಿ ಬೃಹತ್ ಮಂಟಪವನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದ್ದು, ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕಲಾಕೃತಿಯಿಂದ ಮೂಡಿಬಂದಿದ್ದು ನಂದಿ ಮೂರ್ತಿಯು 6 ಅಡಿ ಉದ್ದವಿದ್ದು ಮಾರ್ಚ್ 25ರಂದು ದೇವಾಲಯದ ಆವರಣದ ಮಂಟಪದಲ್ಲಿ ವಿಧಿವಿಧಾನಗಳಿಂದ ಪ್ರತಿಷ್ಠಾಪಿಸಲಾಗುವುದು ಎಂದರು. 8 ವರ್ಷಗಳ ಹಿಂದೆ ಮೈಸೂರಿನ ಪ್ರಖ್ಯಾತ ಶಿಲ್ಪಿ ಅರುಣ್ ಯೋಗಿ ರವರ ಹತ್ತಿರ ನಮ್ಮ ಟಿಡಿಡಿ ಮೆಂಬರ್ ಮಾಜಿ ಸದಸ್ಯರಾದ ಶಶಿಧರ್ ಅವರು ಮತ್ತು ಕಾಂಟ್ರಾಕ್ಟರ್ ಸೋಮೇಶ್ ಅವರು ಮತ್ತು ನಾನು ಮೈಸೂರಿಗೆ ಹೋಗಿ ಬಸವಣ್ಣನ ಮಾಡೋದಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ಬಂದ್ವಿ. ಆದರೆ ಅವರು ತುಂಬ ದಿನಗಳಾದ ನಂತರ ಈಗ ಬಸವಣ್ಣ ಕೊಟ್ಟಿದ್ದಾರೆ. ಈಗಾಗಲೇ ಮಂಟಪ ಶ್ರೀ ಚನ್ನಸೋಮೇಶ್ವರ ದೇವಸ್ಥಾನ ಅಲಕಾಪುರದ ಹತ್ರ ಮಂಟಪ ಈಗಾಗಲೇ ನಿರ್ಮಿಸಿದ್ದೀವಿ. ಈಗ ಇವತ್ತು ನೀರಲ್ಲಿಟ್ಟು 48 ದಿವಸಗಳ ನಂತರ ಪ್ರತಿಷ್ಠಾಪನೆ ಮಾಡೋದು. ಸಂಪೂರ್ಣ ಇದಕ್ಕೆ ಹಣ ವೆಚ್ಚ ಕೊಟ್ಟಿರೋದು ಎನ್ ಶಶಿಧರ್ ಮತ್ತು ಅವರ ಧರ್ಮಪತ್ನಿ ಮಾದೇವಮ್ಮ ಅವರು ಮತ್ತು ಎಸ್ ಸೋಮೇಶ್ ಕಾಂಟ್ರಾಕ್ಟರು ಗುತ್ತಿಗೆದಾರರು. ಅವರು ತೀರ್ಕೊಂಡಿದ್ದಾರೆ, ಅವರು ಇಲ್ಲ. ಅವರ ಪತ್ನಿ ಲಲಿತಾ ಅವರ ಕಡೆಯಿಂದ ಇದಕ್ಕೆ ಹಣ ಸಂಗ್ರಹ ಆಗಿ ಕೊಟ್ಟಿರೋದು. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜಿಕೆ ರಮೇಶ್ ಕುಮಾರ್ ಮಾತನಾಡಿ, ಕಳೆದ 8 ತಿಂಗಳುಗಳಿಂದ ನಂದಿ ಮೂರ್ತಿಯನ್ನು ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಂದ ಮೂಡಿಬಂದಿದ್ದು, ಇದರ ಸಂಪೂರ್ಣ ವೆಚ್ಚವನ್ನು ಮಂಚೇನಹಳ್ಳಿಯ ದಿವಂಗತ ಎಸ್ ಸೌಮ್ಯ ಮತ್ತು ಶಶಿಧರ್ ಅವರು ವಹಿಸಿದ್ದರು ಎಂದರು. ಮಾರ್ಚ್ ತಿಂಗಳು 25 ಮತ್ತು 26ರಂದು ನಂದಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಬೃಹತ್ ಜಾತ್ರಾ ಮಹೋತ್ಸವದ ರೀತಿಯಲ್ಲಿ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಎಂದು ಹೇಳಿದರು. ಇನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ನಂದಿ ವಿಗ್ರಹ ಮೆರವಣಿಗೆಯಲ್ಲಿ ಸಾಗಿತು. ಸಾರ್ವಜನಿಕರು ನಂದಿಯ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಮಿಸಿದರು. ಒಂದು ಸುಂದರವಾದಂಥ ಅರುಣ್ ರವರ ಒಂದು ಶಿಲ್ಪಿ. ಇದೊಂದು ನಮ್ಮ ಅಲಕಾಪುರ ಚನ್ನಸೋಮೇಶ್ವರ ದೇವಸ್ಥಾನಕ್ಕೆ ಒಂದು ಕಿರೀಟ ಇದ್ದಂಗೆ. ಅವರ ಒಂದು ಕನಸು ಇವತ್ತು ನನಸಾಗಿದೆ. ಇವತ್ತು ನಮ್ಮ ಗೌರಿಬಿದನೂರು ಬಂದು ಇಡೀ ರಾಜಬೀದಿಯಲ್ಲೆಲ್ಲ ಮೆರವಣಿಗೆ, ಇಡೀ ನಮ್ಮ ತೊಂಡೆಬಾವಿ ಹೋಬಳಿ ಎಲ್ಲ ಸುತ್ಕೊಂಡು ಬಂದು ಇವತ್ತಿನ ದಿವಸ ಗೌರಿಬಿದನೂರು ನಗರಕ್ಕೆ ಬಂದಿದೆ. ಎಲ್ರಿಗೂ ಆ ಚನ್ನಸೋಮೇಶ್ವರ ಸ್ವಾಮಿ ಅನುಗ್ರಹ ಸಿಗಲಿ ಅಂತೇಳಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಅಂತೇಳಿ ಎಲ್ಲ ಅಲಕಾಪುರ ಗ್ರಾಮಸ್ಥರು ಹಾಗೂ ಗೌರಿಬಿದನೂರಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀವಿ. ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ಪಾದಾರವಿಂದ ಗೋವಿಂದ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.